ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಗೊಂದಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಚೆಂಡು ಈಗ ಹೈಕಮಾಂಡ್ ಅಂಗಳದಲ್ಲಿದೆ. ದೆಹಲಿಯಲ್ಲಿ ಸಿಎಂ ಕುರ್ಚಿ ಥ್ರಿಲ್ಲಿಂಗ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದ್ ನಿಂತಿದೆ. ನಾಯಕತ್ವ ಗೊಂದಲಕ್ಕೆ ಆಲ್ಮೋಸ್ಟ್ ಇವತ್ತೇ ತೆರೆ ಬೀಳೋದು ಗ್ಯಾರಂಟಿ. ದೆಹಲಿಯಲ್ಲಿ ಸಿಎಂ ಕುರ್ಚಿ ಥ್ರಿಲ್ಲಿಂಗ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ನಾಯಕತ್ವ ಗೊಂದಲಕ್ಕೆ ಹಿಂದೆ ತೆರೆ ಬೀಳೋದು ಗ್ಯಾರಂಟಿ ನ್ಯೂಸ್ ನಲ್ಲಿ ಕುರ್ಚಿ ಫೈಟ್ ನ ಪಕ್ಕಾ ಮಾಹಿತಿ. ಕಳೆದ 2 ಗಂಟೆಯಿಂದ ನಡೆದಿದೆ ಬಿಸಿ ಚರ್ಚೆ. ಸಿದ್ದರಾಮಯ್ಯ ಅವರ ಜೊತೆಗೆ ರಾಹುಲ್ ಗಾಂಧಿ 1-to-1 ಮೀಟಿಂಗ್ ಮಾಡ್ತಾ ಇದ್ದಾರೆ. ಬಟ್ ನಾಯಕತ್ವ ಬದಲಾವಣೆಗೆ ಸುತಾರಾಮ್ ಒಪ್ತಾ ಇಲ್ಲ ಸಿದ್ದರಾಮಯ್ಯ ಅವರು. ಬದಲಿಗೆ ಕ್ಯಾಬಿನೆಟ್ ರೀಶಫಲ್ಗೆ ಗ್ರೀನ್ ಸಿಗ್ನಲ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಗ್ಯಾರಂಟಿ ನ್ಯೂಸ್ ನಲ್ಲಿ ಕ್ಷಣದ ಅಪ್ಡೇಟ್. ಕುರ್ಚಿ ಫೈಟ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಕಾ ಮಾಹಿತಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಕೊಡ್ತಾ ಇದೆ. ಒಂದು ಕಡೆ ನಾಯಕತ್ವ ಬದಲಾವಣೆಯ ವಿಚಾರವಾಗಿ 1-to-1 ಏನ್ ಚರ್ಚೆ ಆಗ್ತಾ ಇದೆಯಲ್ಲ, ಅಲ್ಲಿ ಸುತಾರಾಮ್ ಸಿದ್ದರಾಮಯ್ಯ ಅವರು ಒಪ್ತಾ ಇಲ್ಲ. ಬದಲಿಗೆ ಸಂಪುಟ ಪುನಾರಚನೆಗೆ ಪರ್ಮಿಷನ್ ಕೇಳ್ತಾ ಇದ್ದಾರೆ, ಗ್ರೀನ್ ಸಿಗ್ನಲ್ ಕೊಡಿ ಅಂತ. ಸಾಕಷ್ಟು ವಿಚಾರಗಳನ್ನ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತರುವಂತ ಕೆಲಸ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಇಂಥ ಹೊತ್ತಲ್ಲಿ ಇನ್ನು 2 ವರ್ಷ ಇದೆ, ನಾನೇ ಎದ್ದು ಬಿಡ್ತೇನೆ ಬಿಟ್ಬಿಡಿ ಅಂತೇಳಿ ಅವರನ್ನ ಕನ್ವಿನ್ಸ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ಅವರ ಜೊತೆಗೆ ಸದ್ಯ 1-to-1 ಮೀಟಿಂಗ್ ಆಗ್ತಾ ಇದೆ. ರಾಹುಲ್ ಗಾಂಧಿ ಅವರು ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ 2 ಗಂಟೆಗಳಿಂದ ಬಿಸಿ ಚರ್ಚೆ ಆಗ್ತಾ ಇದೆ. 1-to-1 ಮೀಟಿಂಗ್ ನ ವೇಳೆ 10 ಹಲವು ವಿಷಯಗಳನ್ನ ಪ್ರಸ್ತಾಪ ಮಾಡಲಾಗಿದೆ. ರಾಜ್ಯ ರಾಜಕೀಯ ಬೆಳವಣಿಗೆಗಳ ರಿಪೋರ್ಟ್ ಅನ್ನ ವರಿಷ್ಠರು ಪಡೆದಿದ್ದಾರೆ. ನಾಯಕತ್ವ ವಿಚಾರದಲ್ಲಿ ಒಂದು ಟೀಮ್ ದಿನ ಸುದ್ದಿಯನ್ನ ಕೊಡ್ತಾ ಇದೆ. ಮಾಧ್ಯಮಗಳ ಮುಂದೆ ಅನಗತ್ಯ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಈ ಬಗ್ಗೆ ತಾವು ತಕ್ಷಣ ಒಂದು ಕ್ಲಾರಿಟಿ ಕೊಡಿ, ನನಗೆ ಈಗಲೂ ಹೆಚ್ಚು ಶಾಸಕರ ಬೆಂಬಲ ಇದೆ, ಅವಕಾಶ ಕೊಟ್ರೆ ಈ ಅವಧಿ ಕಂಪ್ಲೀಟ್ ಮಾಡ್ತೀನಿ, ಕೆಳಗಿಳಿಸಿದ್ರೆ ಮುಂದಿನ ಚುನಾವಣೆಗಳಲ್ಲಿ ನಷ್ಟ ಆಗತ್ತೆ, ಪಕ್ಷಕ್ಕೆ ಡ್ಯಾಮೇಜ್ ಆಗತ್ತೆ, ಎಲ್ಲವನ್ನು ನಿಮ್ಮ ಗಮನಕ್ಕೆ ಬಿಡ್ತೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರ ಮುಂದೆ ನೇರವಾಗಿ ಗಟ್ಟಿ ತುಂಡು ಮಾಡ್ದಂಗೆ ಅಂತಾರಲ್ಲ, ಹಂಗೆ ಹೇಳಿರೋದು ಸಿದ್ದರಾಮಯ್ಯ ಅವರು. ಈಗ ಇಂಥ ಹೊತ್ತಲ್ಲಿ ನೀವೇನಾದ್ರೂ ಕೆಳಗಿಳಿಸಿದ್ರೆ ಇನ್ನು 2 ವರ್ಷ ಇದೆಯಲ್ಲ, ಅದನ್ನ ನಾನೇ ಕಂಟಿನ್ಯೂ ಮಾಡ್ತೀನಿ, ಬಿಟ್ಬಿಡಿ. ಈ ಕ್ಯಾಬಿನೆಟ್ ರೀಶಫಲ್ ಆಗ್ಬೇಕಲ್ಲ, ಅದ್ರ ಬಗ್ಗೆ ನಾವು ಗಮನ ಕೊಡೋಣ, ಅದನ್ನ ಬೇಗ ಮಾಡಿ ಮುಗಿಸ್ಬಿಡೋಣ. ಬಟ್ ಈಗ ವಾಸ್ತವ ಅಂಶ ಹಿಂಗಿದೆ. ಈಗೇನು ರಿಪೋರ್ಟ್ ಇದೆಯಲ್ಲ, ಆ ರಿಪೋರ್ಟ್ ಅನ್ನ ಅವ್ರು ಮುಂದಿಟ್ಟಿದ್ದಾರೆ. ನಿಮ್ ಗಮನಕ್ಕೆ ಬಿಟ್ಟಿದ್ದೀನಿ. ಏನಾಗುತ್ತೆ, ಈಗ ನೀವು ಇಳಿಸಿದ್ರೆ ಏನಾಗುತ್ತೆ, ಆಮೇಲೆ ಒಂದಷ್ಟು ಜನ ಅಂದ್ರೆ ಇಂಡೈರೆಕ್ಟ್ ಆಗಿ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಯಾವೆಲ್ಲ ನಾಯಕರು ಮಾಧ್ಯಮಗಳ ಮುಂದೆ ಬಂದು ಹೇಳಿಕೆಗಳನ್ನ ಕೊಡ್ತಾ ಇದ್ರಲ್ಲ, ಆ ವಿಚಾರ ಕೂಡ ಪ್ರಸ್ತಾಪ ಮಾಡಿದ್ದಾರೆ. 10 ಹಲವು ವಿಷಯಗಳನ್ನ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರ ಮುಂದೆ ಇಟ್ಟಿದ್ದಾರೆ. ಅದರಲ್ಲಿ ಈ ಬೇರೆ ಬೇರೆ ವಿಚಾರ ಏನಿದೆಯಲ್ಲ, ಅದೆಲ್ಲ ಸೈಡ್ ಲೈನ್ ಮಾಡಿದ್ರೆ ಇಲ್ಲಿ ಜಾಸ್ತಿ ಕಾನ್ಸಂಟ್ರೇಷನ್ ಇರೋದು ಅಥವಾ ಜಾಸ್ತಿ ಕುತೂಹಲ ಇರೋದು ಕೂಡ ನಾಯಕತ್ವ ಬದಲಾವಣೆಯ ವಿಚಾರನೆ. ಸೊ ಅಲ್ಲಿ ನೇರವಾಗಿ ಒಂದಷ್ಟು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರ ಮುಂದೆ. ನನಗೆ ಈಗಲೂ ಕೂಡ ಹೆಚ್ಚು ಶಾಸಕರ ಸಪೋರ್ಟ್ ಇದೆ, ಬೆಂಬಲ ಇದೆ, ನೀವೊಂದು ಅವಕಾಶ ಕೊಟ್ರೆ ಇನ್ನೇನು 2 ವರ್ಷ ಉಳಿದಿದೆಯಲ್ಲ, ಅವಧಿನ ಕಂಪ್ಲೀಟ್ ಮಾಡ್ತೀನಿ, ಕೆಳಗಿಳಿಸಿದ್ರೆ ನೀವು ಬದಲಾವಣೆ ಮಾಡಲೇಬೇಕು ಅಂತಿದ್ರೆ ಸಹಜವಾಗಿ ಮುಂದಿನ ಚುನಾವಣೆಗಳಲ್ಲಿ ಅದರ ಎಫೆಕ್ಟ್ ಇರುತ್ತೆ ಅಥವಾ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಸೊ ಈ ಥರದ್ದೆಲ್ಲ ಸಮಸ್ಯೆಗಳಾಗತ್ತೆ, ಹೇಗಾದರೂ ಮಾಡಿ 2 ವರ್ಷ ನನಗೆ ಬಿಟ್ಟುಬಿಡಿ ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರ ಮುಂದೆ ಈ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಆಮೇಲೆ ಈಗ ಎಲ್ರಿಗೂ ಬೇಕಿರೋದು ಅದೇ ವಿಚಾರನೆ. ಯಾಕಂತಂದ್ರೆ ಸಿದ್ದರಾಮಯ್ಯ ಅವರಿಗೂ ಕೂಡ ಪದೇ ಪದೇ ಈ ನಾಯಕತ್ವದ ವಿಚಾರವಾಗಿ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೇನು ಒಂದು ಕ್ಲಾರಿಟಿ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ. ಇಲ್ಲ ನಾನೇ 5 ವರ್ಷ ಇರ್ತೀನಿ ಅಂತ ಅವರು ಬಾಯ್ಬಿಟ್ಟು ಹೇಳೋಕ್ಕಾಗ್ತಾ ಇಲ್ಲ, ಆ ಥರದ ಪರಿಸ್ಥಿತಿಲಿದ್ದಾರೆ. ಇಲ್ಲ ಬದಲಾವಣೆ ಆಗತ್ತೆ, ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಅಂತಲೂ ಹೇಳೋಕ್ಕಾಗ್ತಾ ಇಲ್ಲ.
ಯಾವಾಗ ನಾಯಕತ್ವ ಬದಲಾವಣೆಯ ವಿಚಾರವಾಗಿ ಪ್ರಶ್ನೆ ಕೇಳದಂತ ಸಂದರ್ಭದಲ್ಲಿ ಬಹಳ ಗರಂ ಆಗ್ತಾರೆ. ಸೊ ಅಲ್ಲಿಗೆ ಸಿದ್ದರಾಮಯ್ಯ ಅವರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಈ ನಾಯಕತ್ವ ಬದಲಾವಣೆ ಅನ್ನುವಂಥ ವಿಚಾರ ಬಂದಾಗ ಏನ್ ಸರ್ ಹಂಗಾಗತ್ತಲ್ಲ, ಏನ್ ಕತೆ, ಇವತ್ತೇ ಡಿಸೈಡ್ ಆಗುತ್ತಾ, ಡೆಲ್ಲಿಗೆ ಹೋಗ್ತಾ ಇದಿರಲ್ಲ ಏನು ಅಂತ ಹಿಂದೆ ಅನೇಕ ಬಾರಿ ಡೆಲ್ಲಿ ಪರೇಡ್ ಮಾಡಿದಂಥ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದಾಗ ಸಿದ್ದರಾಮಯ್ಯ ಅವರು ಸಿಟ್ಟಾಗಿರುವಂಥ ಸಾಕಷ್ಟು ಉದಾಹರಣೆ ಇದೆ. ಬಿಕಾಸ್ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಿದ್ರೆ ಅಲ್ವಾ ಒಂದು ಕ್ಲಾರಿಟಿಯಾಗಿ ಉತ್ತರ ಕೊಡೋದಕ್ಕೆ. ಇಲ್ಲ ಆ ಥರ ಏನಾದರೂ ಇದ್ರೆ ಹೈಕಮಾಂಡ್ ಹೇಳುತ್ತೆ ಅಷ್ಟೇ. ಇಷ್ಟು ದಿವಸ ಹೇಳ್ತಾ ಇದ್ದಿದ್ದು ಎಲ್ಲ ನಾಯಕರು ಅದೇನೆ. ಅದನ್ನು ಹೊರತುಪಡಿಸಿದ್ರೆ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸ್ಕೊಂಡಿರುವಂಥ ನಾಯಕರು ಹೇಳ್ತಾ ಇದ್ದಿದ್ದು ಬಹಳ ಕಾನ್ಫಿಡೆಂಟ್ ಆಗಿ ಅವ್ರು ಹೇಳ್ತಾ ಇದ್ದಿದ್ದು 100ಗೆ 200% ಸಿದ್ದರಾಮಯ್ಯ ಅವರೇ ಇರ್ತಾರೆ, ಇನ್ನು 5 ವರ್ಷ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೇ ಆಡಳಿತ ನಡೆಸ್ತೀವಿ, ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರು ಸಿಎಂ ಕುರ್ಚಿ ಖಾಲಿ ಇಲ್ಲ. ಇದು ಸಿದ್ದರಾಮಯ್ಯ ಬಣದಲ್ಲಿರುವಂಥ ಲೀಡರ್ಸ್ಗಳ ಮಾತು ಅಥವಾ ಅವ್ರ ಕಾನ್ಫಿಡೆನ್ಸ್ ಲೆವೆಲ್. ಇತ್ತ ಡಿ ಕೆ ಶಿವಕುಮಾರ್ ಅವ್ರ ವಿಚಾರಕ್ಕೆ ಬಂದ್ರೆ ಇದೇ ಅವಧಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ. ಒಂದು ಗಳಿಗೆ ಆ ಒಂದು ಟೈಮು ಕಾಲ ಅದು ಕೂಡ ಬರಬೇಕು, ಅದು ಬಂದ್ರೆ ಖಂಡಿತವಾಗ್ಲೂ ಹಾಗೆ ಆಗ್ತಾರೆ, ಅದರಲ್ಲೂ ನೋ ಡೌಟ್. ಸೊ ಹಂಗಾಗಿ ಇಲ್ಲಿ ಇನ್ನೊಂದಷ್ಟು ಮಂದಿಗೆ ಮಂತ್ರಿ ಆಗಬೇಕು, ಕ್ಯಾಬಿನೆಟ್ ರೀಶಫಲ್ ಆದರೆ ನಮ್ಗೊಂದು ಅವಕಾಶ ಸಿಗುತ್ತೆ, ಎಲೆಮರೆ ಕಾಯಿ ಥರ ನಾವೆಲ್ಲ ಸೈಡಲ್ಲಿ ಇದೀವಿ, ನಮ್ಗೊಂದು ಚಾನ್ಸ್ ಕೊಡಿ ಅಂತೇಳಿ ಅವರು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ, ಡೆಲ್ಲಿಯಿಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ, ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದೆ, ಜೊತೆಗೆ ಸಿದ್ದರಾಮಯ್ಯ ಅವರು ಕೂಡ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಬಟ್ ಇವತ್ತೇ ಏನಾದರೂ ಒಂದು ಕ್ಲಾರಿಟಿ ಸಿಗೋ ಚಾನ್ಸಸ್ ಇದೆಯಾ, ಹೇಗೆ, ಡೀಟೇಲ್ಸ್ ಏನಿದೆ? ಪ್ರಭು, ಇವತ್ತು ಭಾಳ ದಿನಗಳಿಂದ ಇದ್ದಂತಹ ಗೊಂದಲಗಳಿಗೆ ಬ್ರೇಕ್ ಹಾಕುವಂಥ ಒಂದು ಕೆಲಸ ಕಾಂಗ್ರೆಸ್ ಹೈಕಮಾಂಡ್ ಮಾಡುತ್ತೆ ಅನ್ನುವಂಥ ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಬಣದವರು ಇದ್ದಾರೆ, ಅದೇ ರೀತಿ ಸಿದ್ದರಾಮಯ್ಯ ಅವರ ಬಣದವರು ಕೂಡ ಇದ್ದಾರೆ. ನಿನ್ನೆ ತಡರಾತ್ರಿ ಇಬ್ಬರು ದೆಹಲಿಗೆ ಬಂದ ಬಳಿಕ ದೆಹಲಿಯಲ್ಲಿ ಪ್ರತ್ಯೇಕವಾಗಿ ಅವರವರ ಆಪ್ತರ ಜೊತೆ ಚರ್ಚೆಯನ್ನು ಮಾಡಿದ್ರು. ರಾಹುಲ್ ಗಾಂಧಿ ಅವರ ಮುಂದೆ ಹೋದಾಗ ಯಾವ ರೀತಿಯಾಗಿ ಯಾವ ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು ಅನ್ನುವಂಥದ್ದನ್ನು ಸಿದ್ದರಾಮಯ್ಯ ಅವರ ಮುಂದೆ ಹಲವು ಶಾಸಕರು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು. ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಡಿ ಕೆ ಶಿವಕುಮಾರ್ ಅವರ ಆಪ್ತರಾದಂತಹ ಯಾರಿಸ್ ಆಗಿರ್ಬೋದು, ಕುಣಿಗಲ್ ರಂಗನಾಥ್ ಸೇರಿದಂತೆ ಹಲವು ಶಾಸಕರು ಅವ್ರಿಗೂ ಕೂಡ ಒಂದಷ್ಟು ಮಾತುಗಳನ್ನು ಹೇಳಿಕರಿಸಿರುವಂಥದ್ದು. ಹೀಗಾಗಿ ಒಟ್ಟಾರೆ ಎಲ್ಲ ರೀತಿಯಿಂದಾಗಿ ಪ್ರೀ ಪ್ಲಾನ್ ಮಾಡಿಕೊಂಡೇ ಇಬ್ಬರು ನಾಯಕರು ಕೂಡ ದೆಹಲಿಗೆ ಬಂದಿದ್ದರು. ಈಗ 11 ಗಂಟೆಗೆ ಆರಂಭ ಆದಂತಹ ಸಿದ್ದರಾಮಯ್ಯ ಅವರ ಜೊತೆಗಿನ ಒಂದು ಮಾತುಕತೆ ಇನ್ನೂ ಕೂಡ ಮುಂದುವರಿತಾ ಇದೆ. ಕಳೆದ 2 ಗಂಟೆಗಳಿಂದಲೂ ಕೂಡ AICC ಕಚೇರಿಯಲ್ಲಿ ರಾಹುಲ್ ಗಾಂಧಿ, ಸುರ್ಜೇವಾಲಾ, ವೇಣುಗೋಪಾಲ್ ಅವರ ಮುಂದೆ ಸಿದ್ದರಾಮಯ್ಯ ಅವರು 1-to-1 ಸಭೆಯನ್ನು ಒನ್ ಟು ಒನ್ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಸಿದ್ದರಾಮಯ್ಯ ಅವರು 4 ಅಜೆಂಡಾಗಳನ್ನು ತಂದಿದ್ದರು. ಒಂದು, SIR ಬಗ್ಗೆ ಸರ್ಕಾರದ ನಿಲುವೇನಿದೆ, ನಾವು ಮುಂದೆ ಈ SIR ಅನ್ನು ವಿರೋಧಿಸಿ ಯಾವ ರೀತಿಯಾಗಿ ಕಾನೂನಾತ್ಮಕವಾಗಿ ಹೋರಾಟ ಮಾಡೋದಕ್ಕೆ ರೆಡಿಯಾಗಿದ್ದೀವಿ ಅಂತ. ಎರಡನೇದು, ಹಲವು ಶಾಸಕರು ಭಾಳಷ್ಟು ದಿನಗಳಿಂದ ಒತ್ತಾಯವನ್ನು ಮಾಡ್ತಾಯಿದ್ರು ಸಂಪುಟ ಪುನರಚನೆ ಮಾಡಬೇಕು ಅಂತ. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿಯನ್ನು ಕೊಡಬೇಕು. ಈಗಿರುವಂತಹ ಹಾಲಿ ಸಚಿವರಲ್ಲಿ ಯಾರಿಗೆಲ್ಲ ಕೋಕ್ ಕೊಡಬೇಕು, ಯಾರಿಗೆ ಅವಕಾಶಗಳನ್ನು ಮಾಡಿಕೊಡ್ಬೇಕು ಅಂತ. 3 ವರ್ಷ ಕಂಪ್ಲೀಟ್ ಆಗಿರೋದ್ರಿಂದ ಸಂಪುಟ ಪುನರಚನೆ ಆಗಲೇಬೇಕಂತ. ಇನ್ನು ಮತ್ತೊಂದು, ಮುಂದಿನ ತಿಂಗಳು ಆಗಬೇಕಾಗಿರುವಂತಹ ರಾಜ್ಯಸಭಾ ಚುನಾವಣೆ ಕರ್ನಾಟಕದಿಂದ 4 ಜನರಿಗೆ ಅವಕಾಶ ಸಿಗುತ್ತೆ. ಅದರಲ್ಲಿ 3 ಜನರನ್ನು ಕಾಂಗ್ರೆಸ್ ಶಾಸಕರ ಸಂಖ್ಯಾಬಲ ಆಧರಿಸಿ ಕಣಕ್ಕಿಳಿಸ್ಬೋದು. ಆ 3 ಯಾರು ಅಂತ. ಇನ್ನು ಮಗದೊಂದು ಏನಂತ ಹೇಳಿದ್ರೆ, ಪರಿಷತ್ ಚುನಾವಣೆಯೂ ಕೂಡ ಘೋಷಣೆ ಆಗಿದೆ. ಪರಿಷತ್ ಚುನಾವಣೆಗೆ ಈ ಬಾರಿ ನಿಷ್ಠಾವಂತರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ. ಇದರ ಜೊತೆಗೇನೆ ಸಿದ್ದರಾಮಯ್ಯವರು ತಮ್ಮ ತಲೆಯಲ್ಲಿ ಹಾಗೂ ಇಷ್ಟು ಕಾಲ ಒಂದು ಡಿಸ್ಟರ್ಬ್ ಇದ್ದಿದ್ದೇನು ಅಂತ ಹೇಳಿದ್ರೆ, ಅವ್ರಿಗೆ ನಾಯಕತ್ವ ವಿಚಾರದಲ್ಲಿ ಪ್ರತಿದಿನವೂ ಕೂಡ ಚರ್ಚೆ ಆಗ್ತಿದೆ. ಈ ಚರ್ಚೆಗೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ಸ್ಪಷ್ಟವಾದಂತಹ ಒಂದು ಉತ್ತರ ಕೊಡ್ತಾ ಇಲ್ಲ. ಈ ಎಲ್ಲ ಗೊಂದಲಗಳಿಗೂ ತೆರೆ ಎಳಿತಾ ಇಲ್ಲ. ಇದು ಆದಷ್ಟು ಶೀಘ್ರವಾಗಿ ಆಗಬೇಕು ಅನ್ನುವಂಥ ಒಂದು ಕಾರಣಕ್ಕೋಸ್ಕರವೇ ಅವರನ್ನು ಕರೆದಂಥ ಒಂದು ಸಭೆಯಲ್ಲಿ ಇದನ್ನು ನೇರವಾಗಿ ಹೇಳಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು. ಒಂದು ಕ್ಲಾರಿಟಿ ಕೊಟ್ಬಿಡಿ, ಯಾರಿಗೂ ಕೂಡ ಗೊಂದಲಗಳು ಇರೋದು ಬೇಡ ಅಂತ. ಒಂದು ವೇಳೆ ಏನೇ ಆದರೂ ಕೂಡ ಅದರಂತೆ ನಾನು ನಡ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದೀನಿ ಅಂತ. ಸಿದ್ದರಾಮಯ್ಯವರು ಆ ಸಭೆಗೆ ಹೋಗೋದಕ್ಕೂ ಮೊದಲು ಅವರ ಆಪ್ತರ ಜೊತೆ ಚರ್ಚೆ ಮಾಡಿದಾಗ ಹಲವು ಶಾಸಕರು ಮತ್ತು ಸಚಿವರುಗಳು ನೀವು ಗಟ್ಟಿಯಾಗಿರಬೇಕು, ಪಟ್ಟಿಡಬೇಕು ಅಂತ ಹೇಳಿದಾಗಲೂ ಕೂಡ ಎಲ್ಲವೂ ಕೂಡ ರಾಹುಲ್ ಗಾಂಧಿ ಅವರ ಗಮನಕ್ಕೆ ಬಿಟ್ಟಿದ್ದೇನೆ. ರಾಹುಲ್ ಗಾಂಧಿ ಅವರು ಏನು ನಿರ್ಧಾರ ಮಾಡ್ತಾರೋ ಅದರಂತೆ ನಾನು ನಡ್ಕೊಳ್ತೀನಿ ಅನ್ನುವಂಥದ್ದನ್ನು ಹೇಳಿದರು. ಇತ್ತ ಡಿ ಕೆ ಶಿವಕುಮಾರ್ ಅವರು ಕೂಡ ಹೋಗೋದಕ್ಕೂ ಮೊದಲು ತಮ್ಮ ಆಪ್ತರ ಜೊತೆ ಸಭೆ ಮಾಡಿದಾಗ ಈ ಬಾರಿ ಶತಾಯ ಗತಾಯ
ಆ ಸ್ಥಾನವನ್ನು ಪಡಿಲೇಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಅವರ ಆಪ್ತರು ಕೂಡ ಹೇಳಿರುವಂಥದ್ದು. ನೀವು ಈ ಬಾರಿ ರಾಹುಲ್ ಗಾಂಧಿ ಅವರ ಮುಂದೆ ಹೋದಾಗ ಇದನ್ನು ಸ್ಪಷ್ಟವಾಗಿ ಗಟ್ಟಿಯಾಗಿ ಹೇಳಬೇಕು ಅಂತ ಹೇಳಿ ಕಳಿಸಿದರು. ಹೀಗಾಗಿ ನಿನ್ನೆ ದೆಹಲಿಗೆ ಬಂದ ಕ್ಷಣದಿಂದಲೂ ಕೂಡ ಈ ಕ್ಷಣದವರೆಗೂ ಕೂಡ ಹಲವು ಸರ್ಕಸ್ಗಳು, ಹಲವು ತಂತ್ರಗಾರಿಕೆಗಳನ್ನು ತಮ್ಮ ಆಪ್ತರ ಜೊತೆ ಕೂತು ಮಾತನಾಡಿದ ಬಳಿಕ ಸಿದ್ದರಾಮಯ್ಯ ಅವರು ಈಗಾಗಲೇ ಸಭೆಗೆ ಹೋಗಿದ್ದಾರೆ, ಸಭೆಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಅದಾದ ಬಳಿಕ DK ಶಿವಕುಮಾರ್ ಅವ್ರ ಜೊತೆ ಕಾಂಗ್ರೆಸ್ ಹೈಕಮಾಂಡ್ ಚರ್ಚೆ ಮಾಡುತ್ತೆ. ಬಹುತೇಕ 6 ತಿಂಗಳಿಂದ ಆಗ್ತಿದ್ದಂತಹ ಈ ಗೊಂದಲ ಗೋಜಲುಗಳೇನಿದ್ದಾವೆ ಇವೆಲ್ಲದಕ್ಕೂ ಕೂಡ ತೆರೆ ಎಳೆಯುವಂಥ ಒಂದು ಕೆಲಸ ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ಮಾಡಬಹುದು. ಪ್ರಭು. ಓಕೆ ಮಾರುತಿ, ಹಾಗೆ ಹೋಲ್ಡಲ್ಲಿ ಮಾತನಾಡಿಸ್ತೀನಿ.